ಎವ್ರಿವನ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಮ್ಮನ ಅಡುಗೆ ಮನೆ ಅಡುಗೆ ಜೊತೆಲಿ ವ್ಲಾಗ್ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ, ಹಸುಗಳಿಗೂ ಕೂಡ ನಮಸ್ಕಾರ ಮಾಡಿ, ರಂಗೋಲಿನ ಹಾಕಿ ಮನೆ ಒಳಗಡೆ ಬಂದೆ. ಮನೆ ಒಳಗಡೆ ಬಂದ ತಕ್ಷಣ ಏನ್ ಕೆಲಸ ಅಂತ ಹೇಳಿದ್ರೆ, ಬೆಳಗಿನ ತಿಂಡಿನ ರೆಡಿ ಮಾಡ್ಬೇಕು, ಮಗುನ ಸ್ಕೂಲ್ ಕಳಿಸ್ಬೇಕು, ಹಾಗೆ ಹಸ್ಬೆಂಡ್ ನ ಕೆಲ್ಸ ಕಳಿಸ್ಬೇಕು. ಅದಕ್ಕೆ ಮೊದಲು ಅಡುಗೆ ಅಥವಾ ತಿಂಡಿನ ಪ್ರಿಪೇರ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಅಕ್ಕಿ ನುಚ್ಚಿಂದ ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತ ಹೇಳಿದ್ರೆ, ಅಮ್ಮನ ಅಡುಗೆ ಮನೇಲಿ ಹೋಗಿ ಚೆಕ್ ಮಾಡಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸಿರ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ತರಕಾರಿ ಎಲ್ಲ ಒಗ್ಗರಣೆ ಹಾಕಿ ತರಕಾರಿ ಬೇಯಿಸೋಳಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ಬೇಯುತ್ತೆ ಅಷ್ಟರೊಳಗೆ ನಾನು ಈ ರೀತಿ ಡೈಲಿ ಮನೆಯನ್ನ ಕ್ಲೀನ್ ಮಾಡ್ಕೊತೀನಿ. ತರಕಾರಿ ಬೆಂದಿತ್ತು, ಹಾಗೆ ಅಕ್ಕಿ ನುಚ್ಚನ್ನು ಕೂಡ ನಾನು ಹಾಕಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಡೆ. ನಲ್ಲೇ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ. ಹಾಗೆ ಪಕ್ಕದ ಮನೆಯವರು ಎಮ್ಮೆ ಕರು ಹಾಕಿದೆ ಅಂತ ಹೇಳ್ಬಿಟ್ಟು ಗಿಣ್ಣಾಲನ್ನ ಕೊಟ್ಟಿದ್ರು. ಅದನ್ನ ಇವಾಗ ಮಾಡೋಕ್ ಆಗ್ಲಿಲ್ಲ, ಅದನ್ನ ಫ್ರಿಡ್ಜರಲ್ಲಿ ಎತ್ತಿಟ್ಟು ಸಂಜೆ ಮಾಡೋಣ ಅಂತ ಅನ್ಕೊಂಡು ಇಟ್ಟೆ. ಮಗಳನ್ನ ಮತ್ತೆ ಹಸ್ಬೆಂಡ್ ನ ಕೆಲ್ಸಕ್ಕೆ ಸ್ಕೂಲ್ಗೆ ಕಳ್ಸಾದ್ಮೇಲೆ ಮನೆಯನ್ನ ಒರೆಸಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರಿಗೆ ಪೂಜೆನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ದೇವ್ರಿಗೆ ಪೂಜೆ ಮಾಡಿದ ತಕ್ಷಣ ಒಂದು ಫಂಕ್ಷನ್ಗೆ ಹೋಗೋದಿತ್ತು, ಅದಕ್ಕೂ ಕೂಡ ರೆಡಿ ಆಗ್ಬೇಕಿತ್ತು. ಅದಕ್ಕೆ ಹಸ್ಬೆಂಡ್ ಬೇಗ ಬರ್ತೀನಿ ರೆಡಿ ಆಗಿ ಅಂತ ಹೇಳಿದ್ರು. ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗೋಕೆ ಸ್ಟಾರ್ಟ್ ಮಾಡಿದ್ದೆ. ಬನ್ನಿ ನಮ್ಮ ಮನೆ ದೇವ್ರ ಮನೆ ನಾನು ನಿಮ್ಗೆ ತೋರಿಸ್ತೀನಿ. ಸಿಂಪಲ್ ಆಗಿದೆ, ಜಾಸ್ತಿ ವಿಗ್ರಹಗಳನ್ನ ಇಟ್ಟಿಲ್ಲ, ಹಾಗೆ ಹೂವನ್ನು ಕೂಡ ಹಾಕಿಲ್ಲ ಜಾಸ್ತಿ. ಮನೇಲಿ ಬಿಟ್ಟಿರುವಂತಹ ಹೂವನ್ನ ನಾನು ಹಾಕಿದೀನಿ. ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಹಸ್ಬೆಂಡ್ ಕೂಡ ಕೆಲಸ ಮುಗಿಸಿ ಬಂದ್ರು. ಫಂಕ್ಷನ್ಗೆ ಹೊರಟಿದೀವಿ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಜಾಸ್ತಿ ಏನು ರೆಡಿ ಆಗಿಲ್ಲ. ಬೈಕಲ್ಲೇ ಹೋಗ್ತಾ ಇದೀವಿ, ನಮ್ಮ ಹತ್ರ ಕಾರು ಎಲ್ಲ ಏನು ಇಲ್ಲ. ಮದನಹಟ್ಟಿಗೆ ಬಂದ್ವಿ. ನಾವು ಯಾವ ದೇವಸ್ಥಾನಕ್ಕೆ ಬಂದ್ವಿ ಅಂತ ನೋಡಿದ್ರೆ ಎಲ್ಲ ಮಾದನಟ್ಟಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು. ಹೊರಗಡೆ ಎಲ್ಲಾರು ಪೂಜೆನ ಮಾಡ್ತಿದ್ರು. ನಾನು ಕೂಡ ಅಲ್ಲೇ ಪೂಜೆನ ಮುಗಿಸಿ ಕುಂಕುಮ ಹೂವನ ಇಟ್ಕೊಂಡು ದೇವಸ್ಥಾನದೊಳಗಡೆ ಎಂಟ್ರಿನ ಕೊಟ್ಟೆ. ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ ಒಬ್ಬ ಅಂಕಲ್ ಗಂಟೆನ ಹೊಡೆದ್ರು. ಗಂಟೆ ಹೊಡೆದ್ರೆ ಶುಭ ಶಕನ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ 2 ಆನೆಗಳ ವಿಗ್ರಹ ಮತ್ತು ಒಂದು ಸಿಂಹದ ವಿಗ್ರಹ ಇತ್ತು, ಅದನ್ನು ಕೂಡ ನಿಮ್ ಜೊತೆ ತೋರಿಸ್ತಾ ಇದೀನಿ. ಇದೇ ನೋಡಿ ಮದನಟ್ಟಮ್ಮನ ದೇವ್ರು, ತುಂಬಾನೇ ಪವರ್ಫುಲ್ ದೇವ್ರು, ಮತ್ತೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಸಿಂಪಲ್ ಅಲಂಕಾರ ಅಂತ ಹೇಳ್ಬೋದು. ಫಂಕ್ಷನ್ ಇದ್ದಾಗ ಇನ್ನೂ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡ್ತಾರೆ. ದೇವ್ರ ದರ್ಶನ ಮಾಡಿದ ನಂತರ ಬರ್ಡೇ ಪಾರ್ಟಿಗೆ ಎಂಟ್ರಿ ಕೊಟ್ವಿ. ಹ್ಯಾಪಿ ಬರ್ಡೇ ರಿಷಿಕಾ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕೈ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು, ಇದೇ ಪಾಪುದು ಬರ್ಡೇ ಇದ್ದದ್ದು. ನಮ್ಮ ಸೋದರ ಮಾವನ ಮೊಮ್ಮಗಳು. ನೋಡಿ ಕೇಕ್ ಕಟಿಂಗ್ ನಡೀತಾ ಇದೆ. ಕೇಕ್ ಕಟಿಂಗ್ ಎಲ್ಲ ಆದ್ಮೇಲೆ ಎಲ್ಲರೂ ಕೇಕ್ ತಿಂದು ತುಂಬಾ ಚೆನ್ನಾಗಿ ಭರ್ಜರಿ ಬಾಡೂಟನ ಮಾಡಿದ್ರು. ಆದ್ರೆ ನಾನು ಬಾಡೂಟದ್ದು ವಿಡಿಯೋನ ಮಾಡೋಕ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ತೀನಿ. ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟೊಳಗೆ ಸಂಜೆ ಆಗಿತ್ತು. ಸಂಜೆ ಮಳೆ ಬರೋ ತರ ಆಗಿತ್ತು, ಆದ್ರೆ ಮಳೆ ಬರ್ಲಿಲ್ಲ. ಕಾಮನೆ ಬಿಲ್ಲು ಬಂದ್ಬಿಟ್ಟಿತ್ತು. ಮನೆ ಮುಂದೆನೆ ಒಂದು ದೊಡ್ಡ ಕೆರೆ ಇದೆ, ಅದ್ರ ಮೇಲ್ಗಡೆ ಒಂದು ಕಾಮನೆ ಬಿಲ್ಲು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನನ್ನ ಇವತ್ತಿನ ಒಂದು ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.